Hello everyone, welcome to our channel. ವರಮಹಾಲಕ್ಷ್ಮಿ ಡೆಕೋರೇಷನ್ಗೆ ಆರ್ ವೆಡ್ಡಿಂಗ್ ಡೆಕೋರೇಷನ್ಗೆ ಆರ್ ಎನಿ ಅದರ್ ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡೋ ಅಂತಹ ಮಿನ್ನರ್ ಆರ್ ಕಳ್ಸಮ್ ಸೆಟ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಮೆಟೀರಿಯಲ್ಸ್ ಏನೇನು ಬೇಕು ಅಂತೇಳಿ ನೋಡೋಣ. ಕಳ್ಸೋದು ಸ್ಟ್ಯಾಂಡ್ ಮಾಡಲಿಕ್ಕೆ ಫಸ್ಟು 2 ದೊಡ್ಡ ಬೌಲ್ಸ್ನ ತಗೊಂಡು ಒಂದು ಬೌಲ್ಗೆ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಹಾಗೆ ಗ್ಲೂನ ಹಾಕ್ಕೊಂಡು ಇನ್ನೊಂದು ಬೌಲ್ನ ತಗೊಂಡು ನೀಟಾಗಿ ಅದನ್ನು ಪ್ರೆಸ್ ಮಾಡಿ ನೀಟಾಗಿ ಅಂಟಿಸ್ಕೊತ ಹೋಗಬೇಕು. ಅದೇ ರೀತಿ ಚಿಕ್ಕ ಬೌಲ್ಸ್ಗಳನ್ನ ತಗೊಂಡು ಅದಕ್ಕೂ ಫೆವಿಕಲ್ ಹಾಕ್ಕೊಂಡು ಸುತ್ತ ಇನ್ನೊಂದು ಬೌಲ್ನ ತಗೊಂಡು ನೀಟಾಗಿ ಅಂಟಿಸ್ಕೊತ ಹೋಗಬೇಕು. 12 ದೊಡ್ಡ ಬೌಲ್ಸು ಮತ್ತು 12 ಚಿಕ್ಕ ಬೌಲ್ಸ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಕಳ್ಸಮ್ ಮಾಡೋಕ್ಕೆ ಒಂದು ಕೋನ್ನ ಮಾಡ್ಕೊಬೇಕು. ಕೋನ್ ಮಾಡೋಕ್ಕೆ ಒಂದು ಡ್ರಾಯಿಂಗ್ ಶೀಟ್ನ ತಗೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಅದನ್ನು ನೀಟಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಮಧ್ಯಕ್ಕೆ. ಒಂದು ಡ್ರಾಯಿಂಗ್ ಶೀಟ್ನ ತಗೊಂಡು ಅದನ್ನು ಕೋನ್ ಶೇಪಲ್ಲಿ ಮಾಡ್ಕೊಬೇಕಾಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಆ ಥರ ಬರ್ಡೇ ಕ್ಯಾಪ್ ಹೆಂಗಿರುತ್ತೋ ಅದೇ ಥರ ಕೋನ್ ಶೇಪಲ್ಲಿ ನೀವು ರೆಡಿ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ. ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾದಮೇಲೆ ಹಿಂದಕ್ಕೆ ನೀಟಾಗಿ ಗ್ಲೂ ಹಾಕ್ಕೊಂಡು ಅದನ್ನು ಸ್ಟಿಕ್ ಮಾಡಿಕೊಂಡು ಕೆಳಗಡೆ ಪಾರ್ಟ್ ಉಳಿದಿರೋದನ್ನ ಕಟ್ ಮಾಡ್ಕೊಬೇಕಾಗುತ್ತೆ. ದೆನ್ ನೆಕ್ಸ್ಟು ಒಂದು ಚಿಕ್ಕ ಬೌಲ್ ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ ಗ್ಲೂ ಹಾಕ್ಕೊಂಡು, ಆ ಬೌಲ್ನ ಇಟ್ಟು ಅದಕ್ಕೆ ಕರೆಕ್ಟಾಗಿ ಅದೇ ಸೈಜ್ ನೋಡಿಕೊಂಡು ಅದೊಂದು ಕೋನ್ನ ಕಟ್ ಮಾಡಿಕೊಂಡು ಗ್ಲೂ ಹಾಕ್ಕೊಂಡು ಇನ್ನೊಂದು ಬೌಲ್ನ ತೊಗೊಂಡು ಆ ಬೌಲ್ಗೆ ಸ್ಟಿಕ್ ಮಾಡ್ಕೊಬೇಕಾಗುತ್ತೆ. ಸ್ಟಿಕ್ ಮಾಡ್ಕೊಂಡಿದ್ದಾದಮೇಲೆ ಅದು ಕಳ್ಸೋದು ಸ್ವಲ್ಪ ಡಿಸೈನ್ ನಾವು ಅದು ಮಾಡ್ಕೊಂಡಿರೋದು ಡಿಸೈನ್ನ ಮಾಡ್ಕೊಬೇಕು ಅಂತಂದರೆ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಥರ ಡಿಸೈನ್ ಮಾಡಿಕೊಂಡು ಅದೊಂದು ಬೌಲಿಗೆ ಸ್ಟಿಕ್ ಮಾಡಿಕೊಂಡ್ರೆ ಅದು ಗಟ್ಟಿಯಾಗಿ ಕೂತಿರುತ್ತೆ. ನಾನು ಈ ಥರ 6 ಕೋನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ ಬೌಲ್ಸ್ ಎಲ್ಲ ಯಾವ ರೀತಿ ಅರೇಂಜ್ ಮಾಡೋದು ಅಂತ ಅಂದರೆ, ಇನ್ನೊಂದು ಖಾಲಿ ಬೌಲ್ನ ತೊಗೊಂಡು ಅದನ್ನು ಕೆಳಗಡೆಗೆ ಬೇಸಾಗಿ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಗ್ಲೂ ಹಾಕ್ಕೊಂಡು ಫಸ್ಟು ಒಂದು ಚಿಕ್ಕ ಬೌಲ್ನ ಅಂಟಿಸ್ಕೊಂಡು ಮತ್ತೆ ಅದ್ರ ಮೇಲೆ ಗ್ಲೂ ಹಾಕ್ಕೊಂಡು ಒಂದು ದೊಡ್ಡ ಬೌಲ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅಂಟಿಸ್ಕೊಂಡು ಮತ್ತೆ ಚಿಕ್ಕ ಬೌಲ್ ಅಂಟಿಸ್ಬೇಕು ಮತ್ತೆ ದೊಡ್ಡ ಬೌಲ್ ಅಂಟಿಸ್ಬೇಕು. ದೊಡ್ಡದು ಮಾಡೋದಕ್ಕೆ 3 ಚಿಕ್ಕ ಬೌಲು 3 ದೊಡ್ಡ ಬೌಲ್ನ ಅಂಟಿಸ್ಕೊಬೇಕು. ಆಮೇಲೆ ಕಳ್ಸನ ನೀವು ಮಾಡಿಟ್ಕೊಂಡಿರೋದನ್ನ ಮೇಲ್ಗಡೆಗೆ ಗ್ಲೂ ಹಾಕ್ಕೊಂಡು ಸ್ಟಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಮೆಟಾಲಿಕ್ ಸ್ಪ್ರೇನ ತಗೊಂಡು ಮಾಡಿಟ್ಕೊಂಡಿರೋ ಅಂಥ ಎಲ್ಲ ಕಳ್ಸಮ್ಗೂ ಸ್ಪ್ರೇ ಮಾಡ್ತಾ ಹೋಗಬೇಕು. ಸ್ಪ್ರೇ ಎಲ್ಲ ಮಾಡಿದ್ದಾದಮೇಲೆ ಫಿನಿಶಿಂಗ್ ನೋಡಿ ಈ ಥರ ಬರುತ್ತೆ. Thank you for visiting our channel. Happy crafting!